ಸೂಪರ್ ಸ್ಪೆಷಲಿಸ್ಟ್ ಸೆಂಟರ್ ದಾವಣಗೆರೆ ಇವರ ಹಾಗೂ ಸಮೃದ್ಧಿ ಸಂಸ್ಥೆ ಹಳೆಕಲ್ಲವಾಳ್ ಮತ್ತು ಶ್ರೀಯುತ ನಾಗರಹಳ್ಳಿ ವೀರೇಶ್ MP ದೇವರಬೆಳಕೆರೆ ಇವರ ನೇತೃತ್ವದಲ್ಲಿ ಇಂದು ಗ್ರಾಮ ಪಂಚಾಯತಿ ಕಾರ್ಯಾಲಯದಲ್ಲಿ ಉಚಿತ ಹೃದಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಈ ತಪಾಸಣಾ ಕಾರ್ಯಾಗಾರಕ್ಕೆ ಹಾಗೂ ತಪಾಸಣೆಯನ್ನು ಮಾಡಿಸಿಕೊಂಡು ಬಂದಂಥ ಎಲ್ಲ ಶಿಬಿರಾರ್ಥಿಗಳಿಗೂ ವಂದಿಸುತ್ತಾ ಈ ಸಭೆಯನ್ನು ಪ್ರಾರಂಭಿಸೋದಕ್ಕಿಂತ ಮುಂಚೆ ಸ್ವಾಗತ ಭಾಷಣವನ್ನು ನಮ್ಮ ಗುರುಸ್ವಾಮಿ ಇವರು ಸದಸ್ಯರುಗಳು ಮಾಡ್ತಾರೆ. ದಾವಣಗೆರೆಯ SS ನಾರಾಯಣ್ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ದಾವಣಗೆರೆ ಹಾಗೂ ಶ್ರೀಯುತ ನಾಗರಹಳ್ಳಿ ವೀರೇಶ್ MP ದೇವರಬೆಳಕೆರೆ ಇವರ ಸಂಯುಕ್ತ ಆಶ್ರಯದಲ್ಲಿ ದೇವಕೆರೆ ಗ್ರಾಮದಲ್ಲಿ ಇವತ್ತು ಉಚಿತ ಹೃದಯ ತಪಾಸಣೆ ಶಿಬಿರವನ್ನು ಆಯೋಜನೆ ಮಾಡಬೇಕಂತೇಳಿ ನಮ್ಮ ಗೌರಿಶಂಕರ್ ಮೇಡಮ್ ಅವರು ಒಂದು ಇಲ್ಲ ನಾವು ಈ ರೀತಿಯಾಗಿ ಉಚಿತ ಹೃದಯ ತಪಾಸಣೆ ಶಿಬಿರವನ್ನು ಇಟ್ಕೊಂಡಿದ್ವಿ. ಅದಕ್ಕೆ ಸಹಕಾರವನ್ನು ಅಂತ ಪಂಚಾಯತಿಯಿಂದ ನೀಡಬೇಕಂತ ಕೇಳ್ಕೊಳ್ತಾರೆ. ಅವರ ಒಂದು ಮನವಿ ಮೇರೆಗೆ ಹಾಗೂ ಅವರಿಗೆ ಸಮಾಜದ ಬಗ್ಗೆ ಕಾಳಜಿ ಇರೋದ್ರ ಬಗ್ಗೆ, ಯಾಕಂದ್ರೆ ಅವ್ರು ಬಂದು ಇಲ್ಲಿ ನಮಗೆ ಉಚಿತವಾಗಿ ನಾವು ಹೃದಯ ತಪಾಸಣೆ ಮಾಡ್ಕೊಂಡು ನಾವು ಸಹಕಾರ ಮಾಡ್ತೀವಿ. ಹಾಗಾಗಿ ಇವತ್ತು ನಾವು ಉಚಿತ ಹೃದಯ ತಪಾಸಣೆ ಶಿಬಿರವನ್ನ ನಮ್ಮ ದೇವಕೆರೆ ಗ್ರಾಮ ಪಂಚಾಯತಿಯಲ್ಲಿ ಏರ್ಪಡಿಸಿದ್ವಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ನಮ್ಮ ಡಾಕ್ಟರ್ ಆಗಿರ್ತಕ್ಕಂಥ ಡಾಕ್ಟರ್ ರಾಕೇಶ್ ತಿಲಕ್ ಸರ್ ಅವರು ಈ ಒಂದು ಉದ್ಘಾಟನೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೋಬೇಕು. ಈ ಕಾರ್ಯಕ್ರಮಕ್ಕೆ ನಾವು ಅವರನ್ನ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೇವೆ. ಅದೇ ರೀತಿಯಾಗಿ ಯಾವತ್ತು ನಮ್ಮಲ್ಲಿ ಯಾವುದೇ ಕಾರ್ಯಕ್ರಮ ನಡೆದರೂ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ತಾ ಜನೋಪಕಾರಿಯಾಗಿರ್ತಕ್ಕಂಥ ನಮ್ಮ ಶಿವಕುಮಾರ್ ಸ್ವಾಮೀಜಿಯವರಿಗೆ ನಾವು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ಮೊನ್ನೆ ಕೂಡ ನಮ್ಮ ಈರಣ್ಣ ಸಾಹೇಬರು ಎಲ್ಲ ಒಂದು ಸೂಕ್ಷ್ಮತೆ ಯಾವ ರೀತಿಯಾಗಿ ಹೃದಯ ತಪಾಸಣೆ ಮಾಡ್ತೀವಿ, ಅದ್ರಲ್ಲಿ ಏನೇನು ಪ್ರಯೋಜನ ಆಗುತ್ತೆ, ಅದ್ರ ಲಾಭ ಯಾವ ರೀತಿ ಗ್ರಾಮಸ್ಥರು ಪಡ್ಕೋಬೇಕಂತ ಬಗ್ಗೆ ಬಹಳ ಸ್ಪಷ್ಟವಾಗಿ ಅವತ್ತು ತಿಳಿಸ್ಕೊಡ್ತೀವಿ. ಮೊನ್ನೆ ಬಂದು ಅವರು ಕೂಡ ಈ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ನಮ್ಮ ಈರಣ್ಣ ಸಾಹೇಬರು ನಾವು ಹೃತ್ಪೂರ್ವಕವಾಗಿ. ಅದೇ ರೀತಿಯಾಗಿ ಯಾವತ್ತೂ ಕೂಡ ಏನೇ ಕಾರ್ಯಕ್ರಮ ನಡೆದು ಆರೋಗ್ಯ ಕಾರ್ಯಕ್ರಮ ನಡೆದರೆ ನಮ್ಮ ಬಿಳ್ಚೋಡು ಆಸ್ಪತ್ರೆಯ ಆರೋಗ್ಯ ನಿರೀಕ್ಷಣಾಧಿಕಾರಿ ನಮ್ಮ ಮಲ್ಲೇಶ್ ಅವರು ಯಾವುದೇ ಕಾರ್ಯಕ್ರಮ ನಡೆದ್ರು ಕಾರ್ಯಕ್ರಮ ನಡೆಯಲಿ ದೇವಕೆರೆಯಲ್ಲಿ ನಾವು ಬಂದು ಸಹಕಾರ ಬೇಕು ಅಂತ ಹೇಳಿದ್ರೆ ಅವರು ಕೂಡ ನಮ್ಮ ಮಲ್ಲೇಶ್ ಅವರು ಅವರಿಗೆ ನಾವು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ವಿ. ಅದೇ ರೀತಿಯಾಗಿ ಈ ಒಂದು ಇಲ್ಲಿಗೆ ಇವತ್ತು ಉಚಿತ ಹೃದಯ ತಪಾಸಣೆ ಶಿಬಿರ ನಡೆಯುತ್ತಂದ್ರೆ ಅದಕ್ಕೆ ಮೂಲ ಕಾರಣ ಅವರು ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು ಏನಂತೇಳಿ ಅವ್ರಿಗೆ ಕೂಡ ನಾವು ಮಾಹಿತಿಯನ್ನು ನೀಡಬೇಕು. ಅವ್ರಿಗೆ ಕೂಡ ನಾವು ಹೋಗಿ ನಮ್ಮ ಗೌರಿ ಅಶೋಕ್ ಮೇಡಮ್ ಅವರಿಗೆ ಸ್ವಾಗತವನ್ನು ಮಾಡ್ತೀವಿ. ಇನ್ನು ನಮ್ಮ ಗ್ರಾಮ ಪಂಚಾಯಿತಿಯ ನಿಕಟಪೂರ್ವ ಕಾರ್ಯದರ್ಶಿ PDO ಮತ್ತೊಂದು ಕಾರ್ಯದರ್ಶಿ ಆಗಿರ್ತಕ್ಕಂಥ ನಮ್ಮ ಅಡಿಯಾಗಿರ್ತಕ್ಕಂಥ ಶ್ರೀನಿವಾಸ ಸಾಹೇಬರು ಬಂದರೆ ಅವರಿಗೆ ಕೂಡ ನಾವು ಹೃತ್ಪೂರ್ವಕವಾಗಿ ಸ್ವಾಗತ ಕೊಡ್ತೀವಿ. ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯಿತಿಯ ಲೆಕ್ಕಾಧಿಕಾರಿ ಆಗಿದ್ದಾರೆ ನಮ್ಮ ಸಂಪತ್ ಕುಮಾರ್ ಸರ್ ಅವರಿಗೆ ಕೂಡ ನಾವು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತೀವಿ. ಅದ್ರ ಜೊತೆಗೆ ಇವತ್ತು ಪ್ರಮುಖವಾಗಿ ನೀವೆಲ್ಲರೂ ಬಂದಿದ್ದರಿಂದ ಈ ಶಿಬಿರ ನಡೀತದೆ. ಯಾಕಂದ್ರೆ ನೀವು ಇಂಪಾರ್ಟೆಂಟ್ ನಮಗೆ, ನೀವು ಬರೋದು ನಮ್ಮ ಶಿಬಿರ ನಡೆಯಲ್ಲ. ಹಾಗಾಗಿ ಈ ಶಿಬಿರದ ಲಾಭವನ್ನು ನೀವು ಪಡ್ಕೊಂಡು ನಿಜವಾಗ ನಮ್ಮ ಒಳ್ಳೆ ಡಾಕ್ಟರ್ ರಾಕೇಶ್ ಅವರು ಯುವಕರಿದ್ದಾರೆ, ಆಮೇಲೆ ಬಹಳಷ್ಟು ತಿಳ್ಕೊಂಡಿದ್ದಾರೆ ಹೃದಯದ ಬಗ್ಗೆ, ಆಮೇಲೆ ಜನಗಳಿಗೆ ಸ್ಪಂದಿಸೋದು ಒಳ್ಳೆ ರೀತಿಯಲ್ಲಿ ಸ್ಪಂದಿಸ್ತಾರೆ. ಹಾಗೆ ಒಳ್ಳೆ ಕೈಗುಣ ಐತಿ. ಡಾಕ್ಟ್ರಿಗೆ ಹೇಳ್ತೀವಿ ಮೊದಲು ಹೇಳೋದಕ್ಕೋಸ್ಕರ ಕೈಗುಣ ಚೆನ್ನಾಗಿರ್ಕಂತೀವಿ. ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಡಾಕ್ಟರ್ ಕೈಗುಣ ಭಾಳ ಚೆನ್ನಾಗೈತೆ ಅಲ್ಲೋರು ಅಂತ ಹೇಳ್ತೀವಿ ನಾವು. ಹಂಗಾಗಿ ನಮ್ಮ ರಾಕೇಶ್ ಸರ್ ಒಳ್ಳೆ ಕೈಗುಣ ಇದೆ. ಒಳ್ಳೆ ಚೆನ್ನಾಗಿ ರೋಗಿಗಳನ್ನ ಗುರುತಿಸಿ ಅವರಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಏನಪ್ಪ ತಿಳಿಸ್ಕೊಡ್ತಾರೆ. ಹಂಗಾಗಿ ನಮ್ಮ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಾಕೇಶ್ ಸರ್ ಅಂದರೆ ಒಂದು ಹೆಸರು. ಹಾಗಾಗಿ ಅಂತ ಮಾನ್ಯರು ಇವತ್ತು ನಮ್ಮ ಉಚಿತ ಶಿಬಿರದಲ್ಲಿ ಪಾಲ್ಗೊಳ್ತಾರೆ. ಅವ್ರಿಗೆ ಮತ್ತೊಮ್ಮೆ ನಾವು ಹೃತ್ಪೂರ್ವಕವಾಗಿ ನಮ್ಮ ಶಿಬಿರಕ್ಕೆ ಸ್ವಾಗತವನ್ನು ಕೋರ್ತಾ, ನಿಮ್ಮೆಲ್ಲರಿಗೂ ಕೂಡ ಏನಿವತ್ತು ನೀವು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ, ನಿಮ್ಮ ಆರೋಗ್ಯ ಸಮಸ್ಯೆಯನ್ನು ತೋರಿಸ್ಕೊಳಕ್ಕೆ ಬಂದಿರಿ. ಎಲ್ಲ ಗ್ರಾಮಸ್ಥರಿಗೂ ನಮ್ಮ ಸುತ್ತಮುತ್ತ ಗ್ರಾಮಸ್ಥರು ಬಂದಿರಿ, ಇನ್ನೂ ಬರೋರಿದ್ದಾರೆ, ಅವರಿಗೂ ಸೇರಿಸಿ ಬಂದಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ, ಈ ಒಂದು ಶಿಬಿರದ
ಒಂದು ಮಹತ್ವ. ಈ ಶಿಬಿರದಲ್ಲಿ ಬರ್ತಕ್ಕಂಥ ಪ್ರಯೋಜನ ಏನೇನು ಪ್ರಯೋಜನಗಳಿರೋ ಬಗ್ಗೆ ನಮ್ಮ ಡಾಕ್ಟರ್ ರಾಕೇಶ್ ತಿಳಿಸ್ ಸರ್ ಮಾತು ಕೇಳ್ಸಕ್ಕೆ ಫಸ್ಟ್ ಅಂತ ನಾನು ಹೋಗಿ ನಾನೇ ಮೊದಲು ಪೇಷಂಟ್ ಚೆಕ್ ಮಾಡಿಸ್ಕೊಂಡು ಸರ್ ಬಸ್ ಉಚಿತ ಹೃದಯ ತಪಾಸಣೆ ಶಿಬಿರದ ಉದ್ಘಾಟನೆಯನ್ನ ಬಹಳ ಸಂತೋಷವಾಗಿ ನಡೆಸಿಕೊಡ್ತಕ್ಕಂಥ ಎಲ್ಲ ಮಾಹಿತಿ ಧನ್ಯವಾದಗಳು ತಿಳಿಸ್ತಾ ಈಗ ನಮ್ಮ ರಾಕೇಶ್ ಸಾಹೇಬರು ಈ ಶಿಬಿರ ಕುರಿತು ಮಾತಾಡಬೇಕಂತ ವೇದಿಕೆ ಮೇಲಿರುವ ಎಲ್ಲ ಗಣ್ಯ ಅತಿಥಿಗಳಿಗೂ ದೇವಿಕೆರೆ ದಿನ ನಾವೇನು ಸಮೃದ್ಧಿ ಸಂಸ್ಥೆ ಕಡ್ಲೆಬಾಳು ಶ್ರೀಯುತ ನಾಗರಸನಹಳ್ಳಿ ವೀರೇಶ್ BN ಮತ್ತು ಮೇಡಮ್ ಅವರ ಸಹಿತಾಂಶದಲ್ಲಿ ಏನು ನಾವು ಆರೋಗ್ಯ ಶಿಬಿರವನ್ನು ಅಂದ್ಕೊಂಡಿದ್ದೇವೆ ದೇವಿಕೆರೆ ಗ್ರಾಮದಲ್ಲಿ ಬಹಳ ಯಶಸ್ವಿಯಾಗಲಿ ಹಾಗೂ ಆದಷ್ಟು ಕಡಿಮೆ ರೋಗಿಗಳನ್ನು ನಮಗೆ ಸಿಗ್ಲಿ ಅನ್ನೋ ಒಂದು ನಮ್ಮ ಆಶಯ ಇರುತ್ತೆ. ಯಾಕಂದ್ರೆ ಹಳ್ಳಿ ಪ್ರದೇಶ ಅಂತ ಅಂದ್ಬಿಟ್ರೆ ಬಹಳ ಮುಗ್ಧ ಜನ, ಅವರಿಗೆ ಯಾವುದೇ ರೀತಿಯಾದಂತಹ ರೋಗದ ಬಗ್ಗೆ ಅರಿವಿರಲ್ಲ, ಯಾವುದೇ ರೀತಿಯಾದಂತಹ ಯಾವ ತರ ರೋಗಗಳು ಸ್ವಲ್ಪ ತಿಳುವಳಿಕೆ ಇರೋದಿಲ್ಲ. ಸೊ ಹಾಗಾಗಿ ನಾವೀಗ ಬಂದಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ ಬರೀ ಹೃದಯ ಸಂಬಂಧಿ ಅಲ್ಲದೆ ಬೇರೆ ಯಾವುದೇ ರೀತಿಯಾದ ಸಂಬಂಧ ಕಾಯಿಲೆಗಳಿದ್ರೂ ಕೂಡ ಅದಕ್ಕೆ ಏನು ಬೇಕಾದಂತ ಟ್ರೀಟ್ಮೆಂಟ್ ಅದ್ರ ಬಗ್ಗೆ ಎಲ್ಲ ಪೂರ್ಣ ಪ್ರಮಾಣ ಮಾಹಿತಿ ಕೊಟ್ಟು ಅದಕ್ಕೆ ಏನ್ ಬೇಕೋ ಅದನ್ನೆಲ್ಲ ಮಾಡಿ ನಿಮ್ಗೆ ಆರೋಗ್ಯದಲ್ಲಿ ಒಳ್ಳೆ ಇದನ್ನು ನೋಡ್ಕೊಡ್ಬೇಕಂತ ನಾವು ಬಂದಿದ್ದೇವೆ. ಹಾಗೂ SS ನಾರಾಯಣ ನಾವೇನು ದಾವಣಗೆರೆಯಿಂದ ಬಂದಿದ್ದೇವೆ. ಈಗ ನಾವು ಫಸ್ಟ್ ಮೊದಲನೇದಾಗಿ ECG ಮಾಡ್ಕೊಂಡು ಹಾರ್ಟಿನ ಸಮಸ್ಯೆ, ಈಗಿನ ದಿನಗಳಲ್ಲಿ ಹೃದಯ ರೋಗ ಸಂಬಂಧಿ ಕಾಯಿಲೆಗಳು ತುಂಬಾ ಆಗಿದೆ. ಈಗ ಯಾರಿಗೂ ಏನು ಗೊತ್ತೇ ಆಗೋದಿಲ್ಲ, ಯಾವಾಗ ಯಾರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನೋ ಗೊತ್ತಾಗಲ್ಲ. ಅದಕ್ಕೇನು ವಯಸ್ಸಿನ ಮಿತಿ ಇಲ್ಲ, ಹಾಗೂ ಯಾಕೆ ಯಾವ ಥರದ್ದು ಏನು ಗೊತ್ತಾಗೋದಿಲ್ಲ. ಸೊ ಹಂಗಾಗಿ ಆದಷ್ಟು ಬೇಗ ಬಂದು ಎಷ್ಟು ಬೇಗ ನಾವು ECG ಮಾಡಿಸ್ಕೊಂಡು ಏನದಕ್ಕೇನು ಅದು ಏನು ECG ಏನು ಸಮಸ್ಯೆ ಇದೆ ಅದಕ್ಕೆ ತಗೊಂಡ್ರೆ ಭಾಳ ಒಳ್ಳೆಯದು. ಹಾಗೂ ಬೇರೆ ಏನಾದರೂ ಸಂಬಂಧಿ ಕಾಯಿಲೆ ಇದು, ಅದು ಸ್ಟ್ರೋಕ್ ಆಗಿರ್ಬೋದು ಅಥವಾ ಮೂತ್ರ ರಿಲೇಟೆಡ್ ಸಂಬಂಧಿ ಕಾಯಿಲೆ ಇದು, ಏನು ಸಂಕೋಚ ಇಲ್ಲದೆ ಆದಷ್ಟು ಬಂದು ತೋರಿಸ್ಕೊಂಡು ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕೆಂದು ನನಗೆ ಮಾತು. ಆರೋಗ್ಯ ಶಿಬಿರದಲ್ಲಿ ಎಲ್ಲ ನಾವು ಹೃದಯ ಚಿಕಿತ್ಸೆ ಹೃದಯದ ಬಗ್ಗೆ ಸಾಕು ನೋಡ್ತಾರೆ ಅಂದ್ರೆ ಇಲ್ಲಪ್ಪ ಏನೇ ಬಂದ್ರು ಯಾವುದೇ ಕಾಯಿಲೆ ಬಂದ್ರು ಕೂಡ ನೋಡ್ಕೊಂತ ಹೇಳಿದ್ರು ಅವ್ರು. ಯಾಕಂದ್ರೆ ಶಿಬಿರದಲ್ಲಿ ಇಲ್ಲಪ್ಪ ನಮ್ಮ ಬರೋ ಹೃದಯ ಹೃದಯ ನೋಡ್ತಾರೆ, ಎಲ್ಲಾ ಕಾಯಿಲೆ ಕೂಡ ನೋಡ್ಕೊಂತ ಹೇಳಿದ್ರು. ಧನ್ಯವಾದಗಳು. ನಮ್ಮ ಈರಣ್ಣ ಸಾಹೇಬ್ ಈ ಒಂದು ಉಚಿತ ಹೃದಯ ತಪಾಸಣಾ ಶಿಬಿರದಲ್ಲಿ ನೀವೆಲ್ಲ ಪಾಲ್ಗೊಳ್ತಿದ್ದೀವಿ. ಸೊ ಇದರ ಸದುಪಯೋಗ ಪಡಿಸ್ಕೋಬೇಕು. ಆಮೇಲೆ ಇಲ್ಲಿ ಮುಕ್ತವಾಗಿ ನಿಮ್ಮ ಏನೇ ಸಮಸ್ಯೆಗಳಿದ್ರು ಕೂಡ ಹೇಳ್ಕೋಬೇಕಾಗಿ. ಆಮೇಲೆ ಇಲ್ಲಿ ನಮ್ದು ಮೊದಲಿಗೆ ನಾರಾಯಣ ಹೃದಯಾಲಯ ಅಂತ ಇತ್ತು, ಅಂದ್ರೆ RT ರಿಲೇಟೆಡ್ ಆಗಿ ಹೃದಯಕ್ಕೆ ಸಂಬಂಧಿಸಿದಂತೆ ಮಾತ್ರ ಪರೀಕ್ಷೆಗಳನ್ನು ಮಾಡ್ತಿದ್ದು, ಅದಕ್ಕಂತ ಚಿಕಿತ್ಸೆ ಕೂಡ ನಮ್ಮಲ್ಲಿತ್ತು. ಬಟ್ ಈಗ 2022ರಿಂದ ಇತ್ತೀಚೆಗೆ ನಮ್ದು ನಾರಾಯಣ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಆಗಿದೆ. ನಮ್ಮಲ್ಲಿ ನರರೋಗ, ಮೂತ್ರರೋಗ, ಮೂತ್ರಪಿಂಡ ಹಾಗೂ ಗ್ಯಾಸ್ಟ್ರೋ ಸೈನ್ಸಸ್ ಒಟ್ಟು 5 ರೀತಿಯ ಸ್ಪೆಷಾಲಿಟಿಗಳಿದಾವೆ. ಆಮೇಲೆ ಈ ಒಂದು ಶಿಬಿರದ ಸದುಪಯೋಗಗಳನ್ನು ಎಲ್ಲರೂ ಪಡ್ಕೊಳ್ರಿ. ಆಮೇಲೆ ಈಗ ಕೆಲವೊಬ್ಬರಿಗೆ ಗೊತ್ತಿರದೇ ಇದ್ರು ಕೂಡ ಅವ್ರನ್ನೂ ಕೂಡ ಈ ಒಂದು ಶಿಬಿರಕ್ಕೆ ಕಳಿಸ್ರಿ. ಆಮೇಲೆ ನಿಮ್ಮ ಯಾವುದೇ ಸಮಸ್ಯೆಗಳಿದ್ರು ಮುಚ್ಚುಮರೆ ಇರಲಾದ್ರೆ ಡಾಕ್ಟರ್ ಹತ್ರ ಹೇಳ್ಕೊಂಡು ಒಂದು ಉತ್ತಮ ಸಲಹೆ ಸೂಚನೆಗಳನ್ನು ಪಡೀರಿ. ಆಮೇಲೆ ನಮ್ಮಲ್ಲೇ ಕೆಲವೊಂದಿಷ್ಟು ಪ್ಯಾಕೇಜಸ್ ಕೂಡ ರನ್ ಆಗ್ತಿರೋದು. ಅಂದರೆ ಈಗ ಗ್ರಾಮೀಣ ಭಾಗದ ಜನರಿಗೆ ಉಪಯೋಗ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಸಂಪೂರ್ಣ ಹೃದಯ ಪರೀಕ್ಷೆಯನ್ನು 1,000 ರೂಪಾಯಿದಲ್ಲಿ ಹಾಸ್ಪಿಟಲಲ್ಲಿ ಮಾಡ್ತಿದ್ದೀವಿ. ಅದರೊಟ್ಟಿಗೆ ನಿಮಗೆ ಮೂತ್ರಪಿಂಡ ಸಮಸ್ಯೆ ಅಥವಾ ಮೂತ್ರನಾಳದ ಸಮಸ್ಯೆ, ಮೂತ್ರಕ್ಕೆ ರಿಲೇಟೆಡ್ ಆಗಿರುವಂಥ ಸಮಸ್ಯೆಗಳಿಗೆ 500 ರೂಪಾಯಿದು ಒಂದು ಪ್ಯಾಕೇಜ್ಗಳ ಸಿಸ್ಟಮ್ ಕೂಡ ಮಾಡಿದ್ದೀವಿ. ಇದೆಲ್ಲ ಮಾಡಿರೋ ಉದ್ದೇಶ ಬಂದು ಗ್ರಾಮೀಣ ಭಾಗದ ಜನರು ಈಗ ದೊಡ್ಡ ಹಾಸ್ಪಿಟ್ಲು ಜಾಸ್ತಿ ಖರ್ಚಾಗ್ತದೆ ಅನ್ನೋ ಒಂದು ಮನೋಭಾವನೆ ಒಳಗೆ ಇರ್ತಾರೆ. ಬಟ್ ಅದಕ್ಕೆಲ್ಲ ಕಡಿಮೆ ಇರಲಿ, ಅವರಿಗೆ ನಾವು ಒಂದು ಸೇವೆ ಸಲ್ಲಿಸ್ದಂಗೆ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಈ ಥರ ಪ್ಯಾಕೇಜಸ್ಗಳ ಮೂಲಕ ನಾವು ಸರ್ವಿಸ್ಗಳನ್ನು ಮಾಡ್ತೀವಿ. ಅದೇ ರೀತಿ ಆಯುಷ್ಮಾನ್ ಭಾರತ, ಈಗೇನು BPL ಕಾರ್ಡ್ ಇರೋರಿಗೆ
ನಾವು ಉಚಿತವಾದ ಶಸ್ತ್ರಚಿಕಿತ್ಸೆಗಳು ಯಾವುದೇ ಚಿಕಿತ್ಸೆಗಳು ಬಂದರೂ ಕೂಡ ನಾವು BPL ಕಾರ್ಡಲ್ಲಿ ಆ ಒಂದು ಚಿಕಿತ್ಸೆಯನ್ನು ಕೊಡುವಂಥದ್ದು ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಬಂದಿದೆ. ಅದಕ್ಕೆ ದಯಮಾಡಿ ಎಲ್ಲರೂ ಈ ಒಂದು ಶಿಬಿರದ ಸದುಪಯೋಗ ಪಡಿಸ್ಕೊಳ್ರಿ. ಏನೇ ಸಮಸ್ಯೆ ಇದ್ರೂ ಮುಕ್ತವಾಗಿ ಮಾತಾಡ್ಕೊಳ್ರಿ. ಆಮೇಲೆ ಭಯ ಪಡಬೇಡ್ರಿ. ಕೆಲವೊಬ್ರು ಏನಾಗ್ತಾರೆ, ಭಯ ಪಡ್ತಿರ್ತಾರೆ, ಏನಾಗುತ್ತೆ ಮಾಡಿಸಿದ್ರೆ ಅನ್ನೋವಂಥ ಒಂದು ಭಯ ದೂರ ಇಡ್ರಿ. ಯಾಕಂದ್ರೆ ಜಾಸ್ತಿ ನಾವು ಆಲ್ಮೋಸ್ಟ್ ಕೇಳಿದಾಗ ಇಲ್ಲ ಅಸಿಡಿಟಿ ನುಯ್ತೈತಿ, ಅದಕ್ಕೆ ನುಯ್ತೈತಿ ಇದೆ ಅಂತೇಳಿ ಅಲಸತನ ಮಾಡೋದು. ಯಾಕಂದ್ರೆ ಅದೇನಿರ್ತದೆ ಅನ್ನೋದು ಚೆಕ್ ಮಾಡಿದಾಗಲೇ ಗೊತ್ತಾಗೋದು ಹೊರತು ನಮ್ಮಷ್ಟಕ್ಕೆ ನಾವೇ ಊಹೆ ಮಾಡ್ಕೊಳ್ಳೋದ್ರಿಂದ ಜೀವ ಹಾಳು ಮಾಡ್ಕೊಳ್ಳೋಂಥ ಒಂದು ಸಮಸ್ಯೆ ಕೂಡ ಅನುಭವಿಸ್ಬೋದು. ಅದಕ್ಕೆ ಯಾವುದೇ ಭಯ ಇಲ್ಲದೇ ಈ ಒಂದು ಶಿಬಿರದಲ್ಲಿ ಎಲ್ಲರೂ ಪಾಲ್ಗೊಂಡು ಈ ಒಂದು ಶಿಬಿರವನ್ನು ಯಶಸ್ವಿ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ನಾನು ಮಾತು ಮಾಡ್ತೀನಿ. ಧನ್ಯವಾದ. ನಮ್ಮ ಹಿರಿಯರು ಹಾಗೂ ಮಾರ್ಗದರ್ಶಕ ಶಿವಕುಮಾರ್ ಸ್ವಾಮಿಯವರು ದೇವಿಕೆರೆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ SS ನಾರಾಯಣ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ವತಿಯಿಂದ ಹಾಗೂ ಅಭಿವೃದ್ಧಿ ಸಂಸ್ಥೆ ಕಟ್ಟೆಬಾಳ ಗೌರಿ ಅಶೋಕರಿಂದ ಇವತ್ತು ಈ ಕಾರ್ಯಕ್ರಮ ನಡೀತಕ್ಕಂಥ ವೇದಿಕೆಯಲ್ಲಿ ಇವತ್ತು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಡಾಕ್ಟರ್ ರಾಕೇಶ್ ಹಾಗೂ ವೀರೇಶ್ ಡಾಕ್ಟರ್ ಅವರೇ ಹಾಗೂ ನಮ್ಮ ಬೀಳ್ಕೋಡಿನ ಅಭಿವೃದ್ಧಿಯ ಅಧಿಕಾರಿಗಳಾಗಿರ್ತಕ್ಕಂಥ ಮನೇಶ್ ಅವರೇ, ರೋಹಿತ್ ಅವರೇ, ಉಷಾಮಿ ಅವರೇ, ಸಂಪತ್ ಅವರೇ, ಶ್ರೀನಿವಾಸ್ ಅವರೇ ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಗ್ರಾಮಸ್ಥರೇ, ನನ್ನ ಆತ್ಮೀಯ ಬಂಧುಗಳು, ಇವತ್ತು ಹಿಂದೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅನೇಕ ನಮ್ಮ SS ಹೈಟೆಕ್ ಆಸ್ಪತ್ರೆ ತಪಾಸಣೆ ಶಿಬಿರ ನಡೆದು ನಮಗೆಲ್ಲ ಸ್ವಲ್ಪ ಜವಾಬ್ದಾರಿಗಳನ್ನು ಹಾಕಿದ್ರು. ಅವತ್ತು ಕೂಡ ಈ ಕಾರ್ಯಕ್ರಮ ಮಾಡಿದ ಯಶಸ್ವಿ ಆಗಿಲ್ಲ. ಇವತ್ತು ಈ ಒಂದು ನಾರಾಯಣ ಹೃದಯ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯವರು ದೇವಿಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಂದು ಇವತ್ತು ತಪಾಸಣೆ ಶಿಬಿರ ಕೇಳ್ತಾ ಇದ್ದಾರೆ. ನನಗೆ ತುಂಬಾ ಅವ್ರಿಗೆಲ್ಲ ನಾನು ಇಲ್ಲಿ ಶಿಬಿರದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಒಂದು ಕಡೆ ಇವತ್ತು ಡಾಕ್ಟರ್ ಹೇಳಿದರು, ಅನೇಕ ಕಾಯಿಲೆಗಳು ನಮಗೆ ಗೊತ್ತಿಲ್ಲದೆ ಬರ್ತಕ್ಕಂಥ ಸುಮಾರು ಚಿಕ್ಕ ವಯಸ್ಸಿಗೆ 15-20 ವರ್ಷ 25 ವರ್ಷ ಆಗ್ತದೆ ಹಾರ್ಟ್ ಅಟ್ಯಾಕ್ ಆಗಿ ಹೋಗಿರ್ತಕ್ಕಂಥ ನಿರ್ದೇಶನಗಳು ನಾವು ಕಣ್ಮುಂದೆ ನೋಡ್ತಾ ಇದ್ದೀವಿ. ಯಾಕಂದ್ರೆ ಹಿಂದೆಲ್ಲ ನಮಗೆ 100 ವರ್ಷಗಳ ಕಾಲ ನಮ್ಮ ಯಜಮಾನಗಳು ಬದುಕ್ತಾ ಇದ್ರು. ಅವ್ರು ಬದುಕ್ತಾ ಇದ್ದ ಕಾರಣ ಏನಂದ್ರೆ ನಾವು ಹಿಂದೆ ಆಹಾರ ಪದ್ಧತಿಯನ್ನ ನಾವು ಸ್ವಯಂ ಮಾಡ್ತಾ ಇದ್ವಿ. ಅವತ್ತು ಯಾವುದು ರಾಸಾಯನಿಕ ವಸ್ತುಗಳನ್ನು ನಾವು ಬಳಕೆ ಮಾಡದೇ ಕುಟುಂಬವಾಗಿ ನಾವು ಬೆಳೆದಿರ್ತಕ್ಕಂಥ ತರಕಾರಿನ ದವಸ ಧಾನ್ಯಗಳ ತಿಂದು ಬದುಕ್ತಾ ಇದ್ವಿ. 100 ವರ್ಷಕ್ಕೆ ಬರ್ತಾ ಇದ್ವಿ. ಯಾವ ಕಾಯಿಲೆಗಳು ನಮಗೆ ಬರ್ತಾ ಇರಲಿಲ್ಲ. ಇವತ್ತು ನೋಡ್ತಾ ಇದ್ದೀವಿ ನಾವು ನೋಡ್ತಾ ಇರ್ತಕ್ಕಂಥ ನಮ್ಮ ಪದ್ಧತಿಯನ್ನ ನಾವೇ ಹಾಳು ಮಾಡ್ಕೊಂತ ಇದ್ವಿ. ಯಾಕಂದ್ರೆ ಎಲ್ಲಿ ನೋಡಿದ್ರು ನಾವು ಇವತ್ತು ತಿಂತಕ್ಕಂಥ ಪದಾರ್ಥ ವೈಶಿಷ್ಟ್ಯ ಅಂದ್ರೆ ಔಷಧಿಕ ಎಲ್ಲದಕ್ಕೂ ನೀವು ತಿನ್ನೋ ಪದಾರ್ಥ ನೀವು ಬೆಳಗ್ಗೆಯಿಂದ ನೀವು ಸಂಜೆ ವಸ್ತುಗಳನ್ನು ನೀವು ಸ್ವಲ್ಪ ಅವಲೋಕನ ಮಾಡಿದಾಗ ಪೂರ್ತಿ ಎಲ್ಲ ಔಷಧಿ ಮಾಡಿರ್ತಕ್ಕಂಥ ಇದ್ರ ಪರಿಣಾಮ ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಕಾಯಿಲೆಗಳು ನಮಗೆ. ಹೌದಾ? ಇದನ್ನ ಅವಾಯ್ಡ್ ಮಾಡಬೇಕು. ಯಾವ ಸಾವಯವ ಬಗ್ಗೆ ಇವತ್ತು ದೇಶ ತುಂಬಾ ಕಲ್ಪನೆ ಕೊಟ್ಟು ಮಾಡ್ತಿದ್ದಾರೆ. ಈ ಡಾಕ್ಟರ್ಗಳು ಕೂಡ ಹೇಳ್ತಿದ್ದಾರೆ ಸಾವಯವ ವಸ್ತುಗಳನ್ನು ಕೆಲಸ ಮಾಡ್ಬೇಕಂದ್ರೆ ಅದನ್ನ ಬೆಳೆಯಬೇಕು, ಅನಿವಾರ್ಯತೆ ಇದೆ. ಆದ್ರೆ ಅದನ್ನ ಬಿಟ್ಟು ಬೆಳೆಯುವಂತ ಪದ್ಧತಿನೇ ಇದೆ. ಅದನ್ನ ರೈತರು ಅಳವಡಿಸ್ಕೋಬೇಕು. ಇವತ್ತೇನು ನಮ್ಮ ಡಾಕ್ಟರ್ ಇವತ್ತು ಕಾಯಿಲೆಗಳಿಗೆ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಆಯುಷ್ಮಾನ್ ಕಾರ್ಡ್ ಅನ್ನ ಕೊಟ್ಟಿದ್ದಾರೆ. 5 ಲಕ್ಷ ರೂಪಾಯಿ ಉಚಿತವಾಗಿ ಕೊಡ್ತಾರೆ. ಯಾವ್ದು ಆಧಾರ್ ಕಾರ್ಡ್ ಏನೋ ರೇಷನ್ ಕಾರ್ಡ್ DPL ಕಾರ್ಡ್ ಇರ್ತಕ್ಕಂಥ ಅದನ್ನ ಎಷ್ಟೆಲ್ಲ ಉಪಯೋಗಿಸ್ತಾರೆ ಗೊತ್ತಿಲ್ಲ. ನಮ್ಮ ನಾರಾಯಣ ಹೃದಯ ಸೆಂಟ್ರಲ್ ಗೌರ್ಮೆಂಟ್ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ನರೇಂದ್ರ ಮೋದಿ ಅವರು ಹೌದಾ ಸರ್, ಥ್ಯಾಂಕ್ಸ್. ಎಲ್ಲರೂ ಕೂಡ ಇಂಜಿನಪ್ಪ ಅಂತ
ಸರ್ ಸರ್ ಒಂದೇ ನಿಮಿಷ ಬರ್ರಿ ಬರ್ರಿ ಸಾಕಷ್ಟು ಮಾತಾಡ್ತಕ್ಕಂಥ ತಲೆಯಲ್ಲಿ ನನಗೆ ಸಬ್ಜೆಕ್ಟ್ ಆದ್ರೆ ಇಲ್ಲಿ ಅವಕಾಶ ಇದೆ. ಯಾಕಂದ್ರೆ ಇಲ್ಲಿ ಬಂದಿರ್ತಕ್ಕಂಥ ಅವರೆಲ್ಲ ತಪಾಸಣೆ ಮಾಡಬೇಕಾಗಿದೆ. ಹಾಗಾಗಿ ನನಗೆ ಇಲ್ಲಿ ಕರೆಸಿ ಇವತ್ತಿನ ದಿನ ಈ ಸಭೆಯಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಎಲ್ಲರಿಗೂ ಸ್ಪಂದಿಸಿ ನಾನು ಮಾತನಾಡ್ತೀನಿ. ಜೈ ಜೈ ಕನ್ನಡ. ಆರೋಗ್ಯದ ಬಗ್ಗೆ ಸವಿಸ್ತರವಾಗಿ ಮಾಹಿತಿ ನೀಡ್ತಕ್ಕಂಥ ಶಿವಕುಮಾರ ಸ್ವಾಮಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದ. ಈಗಾಗಲೇ ನಾವು ಪಾಪ ಅರ್ಧ ಗಂಟೆ ಟೈಮ್ ಜಾಸ್ತಿ ತಗೊಂಡಿದ್ದೀವಿ. 4-5 ಜನ ಪೇಷಂಟ್ ಕಳಿಸ್ಕೊಡೋದು ಆದ್ರೂ ಫಾರ್ಮಾಲಿಟಿ ಮಾಡ್ಬೇಕಲ್ಲ. ಒಂದು ಶುಭ ಕಾರ್ಯ ಅಂದಮೇಲೆ ಆರಂಭ ಮಾಡ್ಬೇಕಾಗಿ ಈ ಒಂದು ಉಚಿತ ಹೃದಯರೋಗ ತಪಾಸಣೆ ನಮ್ಮ SS ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟೆ ಶಿವರದ ಅಧ್ಯಕ್ಷತೆಯನ್ನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಈರಾಣ ಸಾಹೇಬ್, ಅದೇ ರೀತಿಯಾಗಿ ಈಗ ಆಗಮಿಸಿ ವೇದಿಕೆಗೆ ನಮ್ಮ ಸಂಪತ್ಕುಮಾರ್ ಸರ್ಗೆ, ಅದೇ ರೀತಿಯಾಗಿ ನಮ್ಮ ಗೌರಿ ಅಶೋಕ್ ಹಾಗೂ ನಿಮ್ಮೆಲ್ಲರಿಗೂ ಕೂಡ ನಾವು ಹೃತ್ಪೂರ್ವಕವಾದ ಧನ್ಯವಾದವನ್ನು ತಿಳಿಸ್ತಾ ಈಗ ನಮ್ಮ ಡಾಕ್ಟರ್ಗಳಿಗೆ ಆ ವೇದಿಕೆಗಳನ್ನು ಬಿಟ್ಟು